ಗಂಡಸರಿಗೆಲ್ಲ ಫ್ರೀ ಮಾಡಿಬಿಡ್ಬೇಕು ಅಂತ KSRTC ಮುಚ್ಚಿಬಿಡ್ಬೇಕಾಗತ್ತೆ ಅಷ್ಟೇ. ಆಮೇಲೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈಗ ನೋಡಮ್ಮ, 2,000 ರೂಪಾಯಿ ಬರ್ತಾ ಇದ್ದೀನಿ ನಿನಗೆ. ಯಾರ್ಯಾರು ಬರ್ತಾ ಇದೆ ಕೈ ಎತ್ತಿ ನೋಡೋಣ. ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. 2,000 ರೂಪಾಯಿ ತಿಂಗಳು ಕೊಡ್ತೀವಿ ಅಲ್ವಾ. ಅದಕ್ಕೆ ಈ BJPಯವ್ರಿಗೆ JDSನವ್ರಿಗೆ ಒಟ್ಟುರಿ ಹೆಂಗಾರ ಮಾಡಿ ಸಿದ್ದರಾಮಯ್ಯ ತೆಗೆದು ಹಾಕ್ಬಿಡ. ಬಡವ್ರ ಪರವಾಗಿ ಕೆಲಸ ಮಾಡ್ತಾರಲ್ಲ, ಹೆಂಗಾರ ಮಾಡಿ ತೆಗೆದು ಬಿಡೋಣ ಅಂತ ಹೇಳಿ. ಅದಕ್ಕೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು, ಸುಳ್ಳು ಕೇಸ್ಗಳು ಹಾಕೋದು. ಬಲಿ ಏನು, ನಾನು 1984ರಲ್ಲಿ ಮಿನಿಸ್ಟರ್ ಆದವನು. 40 ವರ್ಷ ಆಯ್ತು. 40 ವರ್ಷ ಮಂತ್ರಿಯಾಗಿ ನಾನು. ನನ್ನ ಮೇಲೆ ಅವತ್ತಿನಿಂದ ಇವತ್ತಿನವರೆಗೆ ಏನೂ ಇಲ್ಲ. ಈಗ ಸುಳ್ಳು ಕೇಸ್ಗಳಾಗ್ತವೆ. ಯಾಕಂತಂದ್ರೆ ನಿಜವಾಗಿ ಅವ್ರ ಕೋಪ ಇರೋದು ಗ್ಯಾರಂಟಿ ಯೋಜನೆಗಳ ಮೇಲಲ್ಲ, ಬಡವರ ಮೇಲೆ ಕೋಪ ಇರೋದು. ಬಡವರಿಗೆ ಇವ್ರಿಗೆಲ್ಲ ಶಕ್ತಿ ಕೊಟ್ಬಿಡ್ತಾರೆ. ಅಸಮಾನತೆ ಸಮಾಜ ಇದ್ರೆ ಮಾತ್ರ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಡವರಿಗೆಲ್ಲ ಶಕ್ತಿ ಬಂದ್ಬಿಟ್ರೆ ಅವ್ರ ಮಾತು ಕೇಳಲ್ಲ ಅಂತೇಳಿ ನನ್ನ ಮೇಲೆಲ್ಲ ಸುಳ್ಳು ಕೇಸ್ಗಳನ್ನೆಲ್ಲ ಆಗ್ತಾ ಇದೆ. ಅದಕ್ಕೆ ನಾನು ಹೇಳಿದೆ, ಎಲ್ಲಿವರೆಗೆ ಕರ್ನಾಟಕದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಬಗ್ಸಕ್ಕೂ ಆಗಲ್ಲ, ಜಗ್ಸಕ್ಕೂ ಆಗಲ್ಲ ಅಲ್ವಾ. ನೀವೆಲ್ಲ ಇವು ಈ ಕಡೆಯವರು ಈ ಕಡೆಯವರು ಎಲ್ಲರೂ ಇರ್ತಾರೆ. ಕರ್ನಾಟಕದ ಜನ ಅವರ ಆಶೀರ್ವಾದದಿಂದ ನಾವು ಇವತ್ತು ಇಷ್ಟೊಂದು ಗಟ್ಟಿಯಾಗಿರೋದು. ಅಲ್ಲದೆ 3 ಬೈ ಎಲೆಕ್ಷನ್ ಗೆಲ್ಲಕ್ಕಾಯ್ತಿತ್ತ? 3 ಬೈ ಎಲೆಕ್ಷನ್ನು ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ 3 ಗೆಲ್ಲಕ್ಕಾಯ್ತಿತ್ತ? ಜನ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಲಿರ್ತಕ್ಕಂಥ ಬಡವರು, ಎಲ್ಲ ಧರ್ಮದ ಬಡವರು ನಮ್ಮ ಜೊತೆ ಇದ್ದದ್ರಿಂದಲೇ ಈ 3 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ನಮ್ಮ ಗ್ಯಾರಂಟಿ ಯೋಜನೆಗಳೆಲ್ಲ ನಮ್ಮ ಕೈ ಹಿಡಿದು ಇಲ್ಲಿ ಹೋಗಿದ್ರೆ ಕಷ್ಟ ಆಯ್ತಿದೆ. ಈಗ ನಾವು 139 ಜನ ಅದು 139 ಜನ ಅದು. ನಾಳೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತವೆ. ಜನವರಿ ಫೆಬ್ರವರಿನಲ್ಲಿ ಬರ್ಬೋದು. ಆಗ ಬಂದಾಗ ದಯಮಾಡಿ ನಿಮ್ಮ ಆಶೀರ್ವಾದ ಇರಲಿ. ಇದನ್ನ ಹೇಳಿ ಈ ಆಸ್ಪತ್ರೆ ಆದಷ್ಟು ಬೇಗ ನಿರ್ಮಾಣ ಆಗಲಿ. ಯಾರು ಕಾಂಟ್ರಾಕ್ಟರ್? ಯಾರು ಬಂದಿದ್ದಾನ ಇಲ್ಲಿ? ಯಾರಯ್ಯ? ಏಯ್ ಯಾರಯ್ಯ ಇಲ್ಲಿ? ಯಾರು ಕಾಂಟ್ರಾಕ್ಟರ್? ನೀನ ಕಾಂಟ್ರಾಕ್ಟರು? ಯಾರಯ್ಯ? ಇಲ್ಲವ. ಕಾಂಟ್ರಾಕ್ಟರ್ಗಳು ಇಲ್ಲಿ ಇರ್ಬೇಕಲ್ವಾ? ಅವನು ಯಾರು? AEE ಎಲ್ಲರೂ ಕರೆಯೋರ್ನ. ನೀನು ಏನಾಗಿದ್ಯಾ? ಚೀಫ್ ಇಂಜಿನಿಯರ್. ಎಲ್ಲ ಕಾಂಟ್ರಾಕ್ಟರ್. ಏನು ನಿಮ್ಮ ಕಂಡ್ರೆ ಭಯ ಇಲ್ವ ಅವ್ರಿಗೆ? ನೀನು ಯಾವ ಚೀಫ್ ಇಂಜಿನಿಯರ್ ಮತ್ತೆ ನೀನು ಜೊತೆಲಿ ಇರ್ಬೇಕಲ್ವಾ?
ಜಲ್ದಿ ಮಾಡಿಸು. ಎಷ್ಟು ದಿನ ಟೈಮ್ ಕೊಟ್ಟಿದ್ದೀರಿ? 18 ತಿಂಗಳು. 18 ತಿಂಗಳಲ್ಲೇ ಮುಗಿಬೇಕು, ಗೊತ್ತಾಯ್ತಾ? ಹಾಂ, 18 ತಿಂಗಳಲ್ಲಿ ಮುಗಿದು ಯಾರೋ ಲಕ್ಷ್ಮೀನಾರಾಯಣ ಯಾವನೋ ಕೆಲಸ ಮಾಡಿಸು ಚೆನ್ನಾಗಿ. ಯಾರು ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್? ಯಾರು ನೀನು? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೀನು ಇಲ್ಲೇ ಇರ್ತೀಯ? ಚಾಮರಾಜನಗರ ಜಿಲ್ಲೆ ಮೈಸೂರಿನಲ್ಲಿ ಇರ್ತೀಯ? ಸರಿಯಾಗಿ ನೋಡ್ಕೊಂಡು ಮಾಡಿಸು. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. ಸೊ ಆದಷ್ಟು ನಿರ್ಮಾಣ ಆಗಿ ಯಳಂದೂರು ಟೌನ್ನಲ್ಲಿ, ಯಳಂದೂರು ತಾಲೂಕಿನಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ ಜನರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ. ಯಾಕಂದರೆ ಇಲ್ಲಿ ಸುಮಾರು 450ರಿಂದ 500 ಜನ ಹೊರ ರೋಗಿಗಳಿದ್ದಾರೆ, ಗೊತ್ತಾಯ್ತೇನಪ್ಪ? 450ರಿಂದ 500 ಜನ ಒಳ ರೋಗಿಗಳು 20 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಅವ್ರಿಗೆಲ್ಲ ಆರೋಗ್ಯ ಸೇವೆ ಸಿಗಬೇಕಲ್ಲ. ಸುಮಾರು ಎಷ್ಟು 11 ಲಕ್ಷ ಇರಬೇಕಲ್ಲ ಜನ ಚಾಮರಾಜನಗರ ಜಿಲ್ಲೆ ಅಲ್ವೇನಮ್ಮ? ಎಲ್ರಿಗೂ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಮಾಡಬೇಕು. ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಗುಣಮಟ್ಟದ. ಈಗ ನಾನು ಬಂದ ಮೇಲೆ, ನಾನು ಹಿಂದೆ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಎಲ್ಲ ಕಡೆ ಈ ಸಕ್ಕರೆ ರೋಗಿಗಳಿಗೆ ಏನು ಕೊಡೋದು? ಅದು ಡಯಾಲಿಸಿಸ್ ಘಟಕ ಮಾಡಬೇಕು ಅಂತ ಮಾಡಿದೆ. ಎಲ್ಲ ಕಡೆ, ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಘಟಕ ಇರಲೇಬೇಕು. ಮತ್ತು ಎಕ್ಸ್ರೇ ಇರಲೇಬೇಕು. ಎಕ್ಸ್ರೇ ತೆಗಿಸ್ಕೊಳ್ಳಲಿಕ್ಕೆ ನೀನು ಲಕ್ಷ್ಮೀನಾರಾಯಣ ಅಂದರೆ ಎಲ್ಲೊಂಟಾಗಿದ್ದೆ? ಸುಮ್ಮನೆ ತಿರುಗಾಡಕ್ಕೆ ಹೋಗಿದ್ದೆ ಯಳಂದೂರು ನೋಡೋಕ್ಕೆ? ಜಲ್ದಿ ಮಾಡಬೇಕು, ಟೈಮ್ ಒಳಗಡೆ ಮಾಡಿ ಮುಗಿಸ್ಬೇಕು. ಮೊದಲಿನಿಂದ ಮಾಡ್ತಿದ್ದೀಯ ಆಸ್ಪತ್ರೆಗಳು ಕೆಲಸ? ನಾ ಇನ್ನೊಂದು ದಿನ ಬರ್ತೀನಿ ನೋಡೋಕ್ಕೆ. ಚಾಮರಾಜನಗರ ನಮ್ಮ ಜಿಲ್ಲೆ ಇದ್ದಾಗೇನೆ ಹಳ್ಳಿ ಜನರಿಗೆ ಆಗ ಪೌಷ್ಟಿಕ ಆಹಾರ ಸಿಗ್ತಾ ಇತ್ತು, ಆರ್ಗ್ಯಾನಿಕ್ ಆಹಾರ ಸಿಗ್ತಾ ಇತ್ತು. ಈಗ ಆರ್ಗ್ಯಾನಿಕ್ ಆಹಾರ ಸಿಗೋದು ಭಾಳ ಕಡಿಮೆ ಆಗುತ್ತದೆ. ಸೊ ಅದರಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಭಾಳ ಜನಗಳಿಗೆ ಈಗ ವ್ಯಾಯಾಮ ಮಾಡೋದು ಕಮ್ಮಿ ಆಗಿಬಿಟ್ಟದೆ ಅಲ್ವಾ? ಸ್ವತಃ ಹೊಲ ಉಳ್ತಿದ್ರು, ಈಗೆಲ್ಲ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟಿದ್ದಾವೆ. ಆಮೇಲೆ ಮಿನಿ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟಿದ್ದಾವೆ, ಪವರ್ ಟಿಲ್ಲರ್ಗಳು ಬಂದ್ಬಿಟ್ಟಿದ್ದಾವೆ, ಕಳ ತೆಗೆಯೋವೆಲ್ಲ ಬಂದ್ಬಿಟ್ಟಿದ್ದಾವೆ. ವಿಜ್ಞಾನ ಬೆಳೆದಷ್ಟು ನಾವು ನಮ್ಮ ಕಾಯಿಲೆಗಳು ಕೂಡ ಜೊತೆಯಲ್ಲಿ ಬೆಳೀತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಅದಕ್ಕೋಸ್ಕರ ನಾವು ಜೀವನದಲ್ಲಿ ಶಿಸ್ತಿನಿಂದ ಇರ್ತಕ್ಕಂಥದ್ದು ಕಲಿಬೇಕು. ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಬಾರ್ದು. ಭಾಳ ಜನ ಹೇಳ್ತಾರೆ ನನಗೆ, ಯಾಕೆ ಕುಡಿತಾ ಇದೆಯಾ ನೀನು ಅಂತಂದರೆ, ಸಾರ್ ಬೆಳಿಗ್ಗೆಯಿಂದ ಗೇದು ಸಾಕಾಗ್ಬಿಟ್ಟದೆ, ಅದಕ್ಕೆ ಮೈ ಕೈ ನೋವು ಬಂದ್ಬಿಟ್ಟದಲ್ಲ ಸಾರ್, ಅದಕ್ಕೋಸ್ಕರ ಕುಡಿದು ಬಿಡ್ತೀನಿ ನಾನು. ಅದರಿಂದ ಮೈ ಕೈ ನೋವು ಹೋಗಲ್ಲ, ಅನಾರೋಗ್ಯಕ್ಕೆ ತುತ್ತಾಗ್ತೀರಿ ನೀವು. ಕುಡಿಬಾರ್ದು. ಏನು ಸಾರ್ ನೀವು ಸಾರಾಯಿನೂ
ವಿಸ್ಕಿನೂ ಮಾರಾಟ ಮಾಡ್ತೀರಿ, ಕುಡಿಬೇಡ ಅಂತ ಹೇಳ್ತೀರಿ ಅಂತ. ಕುಡಿಯೋರು ಇರೋದ್ರಿಂದ ಮಾರಾಟ ಮಾಡ್ತೀವಿ ನಾವು. ನೀವು ಕುಡಿಯಲ್ಲ ಅಂದ್ರೆ ಮಾರಾಟ ಮಾಡಲ್ಲ. ನಮಗೆ ಎಕ್ಸೈಜಿಂದ ಎಷ್ಟು ದುಡ್ಡು ಬರ್ತದೆ ಗೊತ್ತಾ? 38,525 ಕೋಟಿ. ಒಂದು ವರ್ಷಕ್ಕೆ 38,525 ಕೋಟಿ ಈ ವರ್ಷ ಟಾರ್ಗೆಟ್ ಇರೋದು. ಹೋದ ವರ್ಷ 36,000 ಕೋಟಿ ಇತ್ತು. ಟಾರ್ಗೆಟ್ ರೀಚ್ ಆಗಿಬಿಡ್ತೀವಿ ನೋಡಿ. ಅಂದರೆ ಕುಡಿಯೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತದೆ, ಕಡಿಮೆ ಆಗಲ್ಲ. ಅದಕ್ಕೆ ನಾನು ಏನಪ್ಪ ಹೇಳ್ತೀನಿ ಅಂದರೆ, ದಯಮಾಡಿ ಕುಡಿಯೋಕ್ಕೆ ಹೋಗ್ಬೇಡಿ. ವ್ಯಾಯಾಮ, ಶಿಸ್ತು ಬದ್ಧವಾದಂಥ ಜೀವನವನ್ನು ಬೆಳೆಸ್ಕೊಳ್ಳಿ. ಇದು ಬೆಳೆಸ್ಕೊಂಡ್ರೆ ಅನೇಕ ರೋಗಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ರೋಗಿಗಳು ಜೊತೆ ಡಾಕ್ಟ್ರುಗಳು ಸ್ನೇಹದಿಂದ ಇರ್ತಕ್ಕಂಥದ್ದು ಕಲಿಬೇಕು. ಆ ಸ್ನೇಹದಿಂದ ಇದ್ದಾಗ ಮಾತ್ರ ನೀವು ಒಳ್ಳೆ ಡಾಕ್ಟ್ರುಗಳಾಗಲಿಕ್ಕೆ ಸಾಧ್ಯ ಆಗ್ತದೆ, ಜನಪ್ರಿಯ ಡಾಕ್ಟ್ರುಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಯಾವ ಡಾಕ್ಟ್ರುಗಳು ಕೂಡ ರೋಗಿಗಳ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಬಾರದು. ಇದನ್ನು ಮಾಡಿದ್ರೆ ಸರ್ಕಾರ ಇಂಥ ಆಸ್ಪತ್ರೆಗಳನ್ನೆಲ್ಲ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಅದಕ್ಕೆ ನಾನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಭಾಳ ಜನ ಈ ಚಾಮರಾಜನಗರದವರೇ ಮೈಸೂರು ಬಂದ್ಬಿಡ್ತಾರೆ ಆಸ್ಪತ್ರೆಗಳು. ಯಾಕಂತಂದರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರೋದಿಲ್ಲ, ನುರಿತ ಡಾಕ್ಟ್ರುಗಳಿರೋದಿಲ್ಲ ಅಂಥೇಳಿ ಅಲ್ಲೂ ಬಂದ್ಬಿಡ್ತಾರೆ. ಎಕ್ಸ್ಪರ್ಟ್ಸ್ಗಳು ಅವರಿರಲ್ಲ ಅಂತ. ಅದಕ್ಕೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು. ಇದ್ರ ಬಗ್ಗೆ ನಮ್ಮ ಸರ್ಕಾರ ಗಂಭೀರವಾಗಿ ಯೋಚನೆಯನ್ನು ಮಾಡ್ತಾ ಇದೆ. ಜೊತೆಗೆ ಪೌಷ್ಟಿಕವಾದಂಥ ಆಹಾರನೂ ಕೂಡ ಸಿಕ್ಕಬೇಕು. ನಾನು ಹಿಂದೆ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೆ. ನಾನು ಪ್ರೈಮರಿ ಸ್ಕೂಲ್ನಲ್ಲಿರುವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ತರಿ ಜಮೀನು ಇತ್ತು, ಕುಷ್ಕಿ ಜಮೀನು ಇತ್ತು. ತರಿ ಜಮೀನು ಇಲ್ಲದೇದವರು ಅವ್ರ ಮಕ್ಕಳಿಗೆ ಕಾಯಿಲೆ ಬಂದರೆ ಜ್ವರ ಬಂದರೆ ಬೇದಿಯಾದರೆ ಅಂತ ಅವರು ಯಾರು ಅನ್ನ ಮಾಡ್ತಾರೆ ಅವ್ರ ಮನೆ ಮುಂದೆ ಬಂದು ನಿಂತ್ಕೊಳ್ಳೋರು. ಒಂದು ಅವ್ರ ಮಗುವಿಗೆ ಒಂದು ಮಿಸ್ಸು ಅನ್ನ ಅಥವಾ 2 ಮಿಸ್ ಅನ್ನ ತಗೊಳ್ಳಿಕ್ಕೋಸ್ಕರ ಕಾಯ್ಕೊಂಡು ನಿಂತ್ಕೊಳ್ಳೋರು ಬಾಗಿಲಲ್ಲಿ. ನಾನು ಅದು ಕಣ್ಣಾರೆ ನೋಡಿದ್ದೆ. ಅದಕ್ಕೆ ನಾನೇ ಮುಖ್ಯಮಂತ್ರಿ ಆದಾಗ ಯಾರು ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ಬರು ಮನೆ ಮುಂದೆ ಕೈ ಒಡ್ಡಬಾರದು ಅಂತೇಳಿ 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡಕ್ಕೆ ಮಾಡಿದೆ. ಯಾರು ಇನ್ನೊಬ್ಬರು ಮನೆ ಮುಂದ್ಗಡೆ ಹೋಗ್ಬೇಕು. ನಾನು ಆಗ ಪಾಪ ನಮ್ಮ ಮನೆಗೆ ನಮ್ಮ ಕೂಲಿ ಮಾಡೋರು, ನಮ್ಮ ಊರಿನಲ್ಲಿ ಬಡವರು ಕಾರ್ಮಿಕರು ಬೆಳಿಗ್ಗೆ ಏನೂ ಇಲ್ಲಿ ಹಂಗೆ ಹಸ್ಕೊಂಡು ಬರೋರು, ಬ್ರೇಕ್ಫಾಸ್ಟೇ ಮಾಡ್ತಿರ್ಲಿಲ್ಲ. ಅಂದರೆ ಬ್ರೇಕ್ಫಾಸ್ಟ್ ಅಂದರೆ ಆಗ ಹಳ್ಳಿನಲ್ಲಿ ತಂಗ್ಳೂಟ
ನಾವೇ ವಿದ್ಯಾರ್ಥಿಗಳಾಗಿದ್ದಾಗ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆನಲ್ಲಿ ಮಜ್ಜಿಗೆ ಕಲಸ್ಕೊಂಡು ತಿನ್ಕೊಬತ್ತಿದ್ದವು. ಆಗ ಇಡ್ಲಿ ದೋಸೆ ಎಲ್ಲ ಇರ್ತಿಲ್ಲ, ಉಪ್ಪಿಟ್ಟು ಅವೆಲ್ಲ ಇರ್ತಿರ್ಲಿಲ್ಲ. ಜ್ಞಾಪಕ ಇದೆಯಾ? ನಂಗೆ ಗೊತ್ತಿಲ್ಲ ಈಗ ಎಷ್ಟು ಜನಕ್ಕೆ ಇಲ್ಲಿ ಇದ್ದರು ಹೇಳಲ್ಲ, ಭಾಳ ಜನ ಹೇಳಲ್ಲ. ನಾವು ಅನ್ನ ಉಣ್ತಿದ್ದದೆ ಹಬ್ಬ ಬಂದಾಗ, ನೆಂಟರು ಬಂದಾಗ ಅನ್ನ ಉಣ್ತಿದ್ದ. ಏನೇ ನಂಜುಂಡಸ್ವಾಮಿ ಜ್ಞಾಪಕ ಇದೆಯಾ? ಅದಕ್ಕೋಸ್ಕರ ಎಲ್ಲರೂ ಅನ್ನ ಉಣ್ಲೇಬೇಕು. ಯಾರು ಹಸುದು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ. ಅದನ್ನು 7 ಕೆಜಿ ಮಾಡಿದೆ. ಬಿಜೆಪಿಯವರು 7 ಕೆಜಿಯಿಂದ 2 ಕೆಜಿ ಕಮ್ಮಿ ಮಾಡಿಬಿಟ್ರು. ಯಡಿಯೂರಪ್ಪ ಯಾಕೆ ನಗ್ತಾ ಇದ್ದಿಲ್ಲ? ಯಡಿಯೂರಪ್ಪ ಕಡಿಮೆ ಮಾಡಿದ್ದು 7 ಕೆಜಿ ಫ್ರೀಯಾಗಿ ಕೊಡ್ತಿದ್ದೆ ನಾನು. ಅದನ್ನು 5 ಕೆಜಿ ಮಾಡಿಬಿಟ್ರು ಯಡಿಯೂರಪ್ಪ. ಈಗ ಸಿದ್ದರಾಮಯ್ಯನವರು ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ರು. ನಾನು ಬಂದ ಮೇಲೆ ಮತ್ತೆ ಮುಖ್ಯಮಂತ್ರಿ ಆದಮೇಲೆ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಇನ್ನೂ 5 ಕೆಜಿ ಫ್ರೀ ಕಡಿಮೆ ಮಾಡಿದ್ದೀನಾ? 10 ಕೆಜಿ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರಾ? ಎಲ್ಲರೂ ಕೊಡ್ತಾ ಇದ್ದಾರೇನ್ರಿ? ಇಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಬಂದವರು ಯಾರು? ಮನಮೋಹನ್ ಸಿಂಗ್ ರವರು. ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿ ಮಾಡಿದವರು ಮನಮೋಹನ್ ಸಿಂಗ್ ಅವರು. ಕೃಷ್ಣಮೂರ್ತಿ ಗೊತ್ತಾಯ್ತಾ? ನೀನು ಬಿಜೆಪಿಲಿ ಇದ್ದೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿ ತಗೊಬಂದವರು ಮನಮೋಹನ್ ಸಿಂಗ್ ಅವರು. ಅದಕ್ಕೆ ಮೊದಲು ಫುಡ್ ಸೆಕ್ಯೂರಿಟಿ ಆಕ್ಟ್ ಇತ್ತ? ವಾಜಪೇಯಿ ಇದ್ದಾಗಿತ್ತ? ಇವನ್ನೆಲ್ಲ ನಾವು ಮಾಡಿದ್ದು. ಈಗೆಲ್ಲ ಇಲ್ಲಿ ಮಹಿಳೆಯರು ಕೂತಿದ್ದೀರಿ, ನೀವೆಲ್ಲ ಬಸ್ನಲ್ಲೆಲ್ಲ ದುಡ್ಡು ಕೊಟ್ಟು ಬರ್ತೀರಾ? ಹಿಂದೆ ಮಾಡಿದ್ರ ಹಂಗೆ? ಈಗ ನೋಡಿ, ಬಸ್ನಲ್ಲಿ ಫ್ರೀಯಾಗಿ ಮಾಡೋದ್ರಿಂದ ದೇವಸ್ಥಾನಗಳಿಗೆ ಹೋಗ್ತೀರಿ, ನಿಮ್ಮ ತವ್ರ ಮನೆಗೆ ಹೋಗ್ತೀರಿ, ನೆಂಟರ ಮನೆಗಳಿಗೆ ಹೋಗ್ತೀರಿ, ಕೆಲಸ ಮಾಡೋ ಜಾಗಕ್ಕೆ ಹೋಗ್ತೀರಿ, ಕಾರ್ಮಿಕ ಎಲ್ಲ ಹೋಗ್ತಾ ಇದ್ದಾರೆ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ, ಟಿಕೆಟ್ ತಗೊಳ್ತಿದ್ದದು. ಟಿಕೆಟ್ ತಗೊಳ್ಳೋ ದುಡ್ಡೆಲ್ಲ ಉಳಿತಾಯ ಆಗಲ್ಲ ಮಂಜು. ಈಗ ಕುಮಾರಸ್ವಾಮಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾಗಿ ಮಾಡಿದ್ನ? ಏನ